ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬನ್ನಿ ಹಾಗಿದ್ರೆ ಡೈಲಿ ವ್ಲಾಗ್ ಮಾಡೋಣ. ನಾನು ನಿಮ್ಮ ಪ್ರೀತಿಯ ಅನು. ಆ್ಯಂಡ್ ಇವಾಗ ರಿಷಿ ಸ್ಕೂಲಿಂದ ಬಂದಾಯಿತು. ಆ್ಯಂಡ್ ಇದು ತುಂಬ ಮಿಕ್ಸ್ಡ್ ಅಂತಲೇ ಹೇಳ್ಬೋದು. ವ್ಲಾಗ್ ಎಲ್ಲ ಒಂದು ಗ್ಲಿಮ್ಸ್ನ ತೊಗೊಂಡು ಒಂದು ವಿಡಿಯೋನ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಹೇಳಿರೋ ಪ್ರಕಾರ ಲಾಸ್ಟ್ ಟೈಮು ನಾನು ಲ್ಯಾಂಪ್ ಆರ್ಡರ್ ಮಾಡಿದ್ದೆ ಮೀಶೋದಿಂದ. ಸೊ ಅದನ್ನ ಇವಾಗ ಅನ್ಬಾಕ್ಸ್ ಮಾಡ್ಬಿಟ್ಟು ನೀಟಾಗೆಲ್ಲ ಸೆಟ್ ಮಾಡಿದ್ದೀನಿ. ಆ್ಯಂಡ್ ಇದು ನೋಡ್ತಾ ಇದ್ದೀರಾ, ಒಂದು 3 ಪ್ಲ್ಯಾಂಟ್ ತರಿಸಿದ್ದೆ. ಸೊ ಇದು ಸ್ನೇಕ್ ಪ್ಲ್ಯಾಂಟ್, ಇದು ಲಿಲಿ ಪ್ಲಾಂಟ್ ಆ್ಯಂಡ್ ಇದು ಜಡೆ ಪ್ಲಾಂಟ್, ಆ್ಯಂಡ್ ಇದು ಹಾರ್ಟ್ ಪ್ಲಾಂಟ್, ಆ್ಯಂಡ್ ಇದು ಮನಿ ಪ್ಲಾಂಟ್. ನನ್ನ ಒಂದು ಲಾಸ್ಟ್ ಫೇವ್ರೆಟ್ ಬಂದ್ಬಿಟ್ಟು ತುಳಸಿ ಪ್ಲಾಂಟ್. ಸೊ ಇದಿಷ್ಟನ್ನು ನಾನು ಒಟ್ಟಿಗೆ ಇಟ್ಟಿದ್ದೀನಿ. ಆ್ಯಂಡ್ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಮಳೆ ಬರ್ತಾ ಇದೆ. ಐ ಆಮ್ ಜಸ್ಟ್ ಲವಿಂಗ್ ದ ರೇನ್. ಯಾಕೆಂತಂದ್ರೆ ಮಳೆನ ಕ್ಯಾಪ್ಚರ್ ಮಾಡೋದಿದೆಲ್ಲ, ಐ ಜಸ್ಟ್ ರಿಯಲಿ ಲವ್ ಇಟ್. ಆ್ಯಂಡ್ ಇದಾದಮೇಲೆ ಸಂಜೆ ಟೈಮಲ್ಲಿ ನಾನು ಸ್ವಲ್ಪ ಟೀ ಕುಡಿದು ಸ್ವಲ್ಪ ನನಗೋಸ್ಕರ ನಾನು ಟೈಮ್ನ ಕೊಡ್ಕೋತೀನಿ. ಯಾಕೆಂದರೆ ಇಡೀ ದಿನ ನನಗೂ ಸ್ವಲ್ಪ ಕೆಲಸ ಆಗುತ್ತೆ, ಎಡಿಟಿಂಗ್, ಶೂಟಿಂಗ್ ಮತ್ತು ರಿಷಿ. ಆ್ಯಂಡ್ ಇದ್ರ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡು ನನಗೆ ನಾನು ಟೈಮ್ ಕೊಟ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೆಲ್ಫ್ ಟೈಮ್, ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದಾದಮೇಲೆ ನಾನಿಲ್ಲಿ ಸ್ವಲ್ಪ ಎಗ್ ಬೋಂಡನ ಮಾಡೋಣ ಅಂತ ಅಂದ್ಕೊಂಡು ಎಗ್ ಬೋಂಡ ಮಾಡ್ತಾ ಇದ್ದೀನಿ. ಇದಕ್ಕೆ ಏನಿಲ್ಲ, ಕಡಲೆ ಹಿಟ್ಟು, ಉಪ್ಪು, ಖಾರ ಮತ್ತು ಬೇಕಿದ್ರೆ ಜೀರಿಗೆ ಹಾಕ್ಕೋಬೋದು, ಇಲ್ಲಾಂತಂದ್ರೆ ಯು ಕ್ಯಾನ್ ಸ್ಕಿಪ್ ಇಟ್ ಔಟ್. ಸ್ವಲ್ಪ ಉಪ್ಪು ಮತ್ತು ಸೋಡದ ಪುಡಿ ಇದಿಷ್ಟನ್ನು ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಎಗ್ನ ಬಾಯ್ಲ್ ಮುಂಚೆನೇ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಸೊ ಸಿಪ್ಪೆನ ನೀಟಾಗಿ ತೆಗ್ದ್ಬಿಟ್ಟು ನಾರ್ಮಲ್ ಬೋಂಡನ ಹೇಗೆ ನಾವು ಅದ್ದಿ ಹಾಕ್ತೀವಲ್ಲ ಅದೇ ರೀತಿಲಿ ಇದನ್ನು ಕೂಡ ಮಾಡ್ಬೋದು. ಆ್ಯಂಡ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ತುಂಬ ರೋಸ್ಟ್ ಮಾಡಿಬಿಡಿ, ಯಾಕೆಂತಂದರೆ ಮೇಲಿನ ವೈಟ್ ಲೇಯರ್ ಏನಿದೆ ಮೊಟ್ಟೆದು ಅದು ಸ್ವಲ್ಪ ಪ್ಲಾಸ್ಟಿಕ್ ಅನಿಸುತ್ತೆ. ಹಾಗಾಗಿ ಸೊ ಮಿನಿಮಮ್ ನೀವು ಬೇಯಿಸ್ಕೊಂಡ್ರೆ ಸಾಕು, ಫ್ರೈ ಮಾಡಿಕೊಂಡ್ರೆ. ಆ್ಯಂಡ್ ಇದಾದಮೇಲೆ ನಾನು ನಿಮಗೆ ಒಂದು ಹೆಲ್ದಿ ಡ್ರಿಂಕ್ ಹೇಳ್ತಾ ಇದ್ದೀನಿ ಇವತ್ತು. ಯಾವುದು ಅಂತಂದರೆ ಬೀಟ್ರೂಟ್, ಕ್ಯಾರೆಟ್, ಶುಂಠಿ. ನಿಮ್ಗೇನಾದ್ರು ಆ್ಯಪಲ್ ಅವೈಲೇಬಲ್ ಇದ್ದರೆ ಆ್ಯಪಲ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಆ್ಯಪಲ್ ಇದ್ದಿಲ್ಲ, ಸೊ ಹಾಗಾಗಿ ಬೀಟ್ರೂಟ್, ಶುಂಠಿ ಮತ್ತು ಕ್ಯಾರೆಟ್ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಇವತ್ತು. ಸೊ ನೀಟಾಗಿ ಗ್ರೈಂಡರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು, ಅದಕ್ಕೇನು ಉಪ್ಪು ಗಿಪ್ಪು ಏನು ಬೇಡ, ನಾರ್ಮಲಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ನೀಟಾಗಿ ಸೋಸ್ಕೊಂಡು ಯು ಕ್ಯಾನ್ ಹ್ಯಾವ್ ಇಟ್. ಸೊ ಇದು ನಂಬಿ ನಿಜವಾಗ್ಲೂ ಒಂದು ಹೆಲ್ದಿ ಡ್ರಿಂಕ್ ಆ್ಯಂಡ್ ತುಂಬ ಆರೋಗ್ಯಕರವಾದದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಾದ್ಮೇಲೆ ದೇವ್ರ ಪೂಜೆ ಆಯಿತು. ಇದಾದಮೇಲೆ ನನ್ನ ನೈಟ್ ರುಟೀನ್ ಅಂತಂದರೆ ಇದು ಆಲ್ಮೋಸ್ಟ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ರುಟೀನ್ ಅಂತಲೇ ಹೇಳ್ಬೋದು. ಇದು ಈವ್ನಿಂಗ್ ಟೈಮಲ್ಲಿ ನಾನು ಸ್ವಲ್ಪ ಚಪಾತಿ ಮತ್ತು ಬಟರ್ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಇವಾಗ ನೀಟಾಗಿ ಡೋ ಮಾಡ್ಕೋತಾ ಇದ್ದೀನಿ ಚಪಾತಿಗೆ. ಆ್ಯಂಡ್ ಇದನ್ನು 1 ಅವರಲ್ಲಿ ರೆಸ್ಟ್ ಇಡ್ತೀನಿ, ಸೊ ದಟ್ ಚಪಾತಿ ಚೆನ್ನಾಗಿ ಉಪ್ಕೊಳ್ಳುತ್ತೆ, ಚೆನ್ನಾಗೇ ಬರುತ್ತೆ ಅಂತ. ಆ್ಯಂಡ್ ಇದಾದಮೇಲೆ ನಾನು ಪನ್ನೀರ್ಗೆ ಏನೆಲ್ಲ ಐಟಮ್ಸ್ ಬೇಕು ಅದು ಸಾಕಷ್ಟು ವಿಡಿಯೋದಲ್ಲಿ ನೋಡಿರ್ತೀರ. ಬಟ್ ಅಗೈನ್ ಸಾಕಷ್ಟು ಜನ ಕೇಳಿದ್ರು ರೆಸಿಪಿನ, ಹಾಗಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇದಕ್ಕೆ ಟೊಮ್ಯಾಟೊ 2, ಈರುಳ್ಳಿ 2ನ ಚೆನ್ನಾಗಿ ಹೆಚ್ಕೊಂಡು ಇವಾಗ ಸ್ವಲ್ಪ ಶಾಲೋ ಫ್ರೈನ ಮಾಡ್ಕೋಬೇಕು. ಇದಕ್ಕೆ ಇವಾಗ ಡ್ರೈ ಮಸಾಲ ಅಂತ ಏನಂತಾರಲ್ಲ, ಚಕ್ಕೆ, ಏಲಕ್ಕಿ, ಲವಂಗ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಶಾಲೋ ಫ್ರೈನ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದ್ರ ಜೊತೆ ನಿಮಗೆ ಗೋಡಂಬಿ ಅವೈಲೇಬಲ್ ಇದ್ದರೆ ಗೋಡಂಬಿ ಹಾಕೋಬೋದು, ಇಲ್ಲ ಅಂತ ಅಂದರೆ ಬಾದಾಮಿನ ಹಾಕೋಬೋದು. ಸೊ 2 ಇತ್ತು ಅಂತಂದರೆ 2 ಕನ್ವೀನಿಯೆಂಟ್, ನಿಮಗೆ 2 ಇತ್ತಂದರೆ 2 ಸಮ ಪ್ರಮಾಣದಲ್ಲಿ ತೊಗೊಂಡು ಹಾಕ್ಕೊಳ್ಳಿ. ಆ್ಯಂಡ್ ಇದಾದ್ಮೇಲೆ ನಾನು ಮಧ್ಯದಲ್ಲಿ ಸ್ವಲ್ಪ ಟೀ ಕುಡಿತಾ ಇದ್ದೀನಿ. ಆ್ಯಂಡ್ ನಾನು ಹೇಳಿದ್ನಲ್ಲ, ಆ ಟೀ ಕುಡಿತಾ ಇರೋದು ಬೇರೆ ಗ್ಲಿಮ್ಸ್, ಇದು ಬೇರೆ ಗ್ಲಿಮ್ಸ್. ಸೊ ಹಿಂದಿನ ದಿನ ಮತ್ತು ಮಾರನೇ ದಿನ 2ರದ್ದು ಸೇರಿಸ್ಬಿಟ್ಟು ನಾನು ಗ್ಲಿಮ್ಸ್ನ ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಫಸ್ಟ್ನೇದಾಗಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಎಣ್ಣೆಯಲ್ಲಿ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಇದಾದ್ಮೇಲೆ ಸ್ವಲ್ಪ ಪನ್ನೀರ್ ಮತ್ತು ಖಾರದ ಪುಡಿ, ಅರಿಶಿನದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಸ್ಟಾರ್ಟಿಂಗಲ್ಲಿ ನಾನು ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಸೊ ದಟ್ ನಾನು ಮತ್ತೆ ಮಸಾಲೆ ಏನು ಗ್ರೈಂಡ್ ಮಾಡ್ತೀನಲ್ಲ ಅದನ್ನು ಆ ಮಸಾಲೆ ಹಾಕಿದ್ಮೇಲೆ ನಾನು ಉಪ್ಪು ಹಾಕೋದಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಒಂದ್ಸಲಿ ನನಗೆ ಕ್ವಾಂಟಿಟಿ ಇಷ್ಟಕ್ಕೆ ಉಪ್ಪು ಹಾಕಬೇಕು ಅಂತ ತಿಳ್ಕೊಂಡು ನಾನು ಸ್ಟಾರ್ಟಿಂಗಲ್ಲೇ ಹಾಕ್ಬಿಡ್ತೀನಿ. ಇವನ್ ನಾನ್ ವೆಜ್ಜಿಗೂ ಅಷ್ಟೇ, ಪೀಸ್ ಫ್ರೈ ಆಗಬೇಕಾದ್ರೇ ನಾನು ಉಪ್ಪು ಖಾರ ಎಲ್ಲ ಒಂದೇ ಸಲಿಗೆ ಹಾಕ್ಬಿಡ್ತೀನಿ. ಆ್ಯಂಡ್ ಇದಾದ್ಮೇಲೆ ಸ್ವಲ್ಪ ಪನ್ನೀರ್ ಮಸಾಲಾನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಇವಾಗ ಆ್ಯಡ್ ಮಾಡಿಕೊಂಡು ಲಾಸ್ಟಿಗೆ ನಿಮಗೆ ಎಸೆನ್ಷಿಯಲ್ ಅಂತಂದರೆ ಮನೇಲಿ ಇತ್ತು ಅಂದರೆ ಕಸೂರಿ ಮೇಥಿ ಹಾಕ್ಕೋಬೋದು. ಇಲ್ಲಾಂತಂದರೆ ಮೆಂತ್ಯ ಸೊಪ್ಪು ಇರುತ್ತಲ್ಲ, ಅದೊಂದು ಸ್ವಲ್ಪ ವಾಶ್ ಮಾಡಿಬಿಟ್ಟು ಒಂದು ಸ್ವಲ್ಪ ಒಣಗಿಸಿ ಇವಾಗ ಚಪಾತಿ ಪ್ಯಾನ್ ಇರುತ್ತಲ್ಲ ಅದ್ರಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಪುಡಿನ ಹಾಕ್ಕೊಂಡು ಮೇಲೆ ಉದುರಿಸಿದ್ರು ಕೂಡ ಮಸ್ತಾಗುತ್ತೆ. ಇದಕ್ಕೆ ಫ್ರೆಶ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಬೋದು, ಬಟ್ ಐ ಡೋಂಟ್ ಪ್ರಿಫರ್ ಯೂಸಿಂಗ್ ಎವ್ರಿ ಟೈಮ್. ಇದಾದಮೇಲೆ ಸ್ವಲ್ಪ ನಮಗೆ 3 ಜನಕ್ಕಲ್ವಾ, ಸೊ ಒಂದು 7ರಿಂದ 8 ಚಪಾತಿನ ಉತ್ಕೋತೀನಿ. ಅವ್ರು ಒಂದು 3, ಬೇಡ ಅಂತಂದರೆ ಒಂದು 4, ನನ್ನ ಕಡೆಯಿಂದ 1-2, ರಿಷಿ ಕಡೆಯಿಂದ 1.5. ಸೊ ಮಿಕ್ಕಿದ್ದನ್ನು ವಿಲ್ ಅಡ್ಜಸ್ಟ್ ಆ್ಯಂಡ್ ಈಟ್ ಆ್ಯಂಡ್ ಫಿನಿಶ್ ಇಟ್. ಸೊ ಯಾವುದನ್ನು ಎಕ್ಸ್ಟ್ರಾ ಅಂತ ಉಳಿಸೋದಿಲ್ಲ. ಒನ್ ಟೈಮ್ ಉಳಿದ್ರೂ ಕೂಡ ವಿಲ್ ಮೇಕ್ ಮಾರ್ನಿಂಗ್ ಟೈಮಲ್ಲಿ ಲೈಕ್
ತಿಂತೀವಿ, ಏನಾರ ಪಲ್ಯ ಇದ್ರೆ ಬಿಸಿ ಮಾಡ್ಕೊಂಡು. ಇಲ್ಲ ಅಂತಂದ್ರೆ ನಾನು ತುಂಬಾ ಏನ್ ಗೊತ್ತಾ, ಲೈಕ್ ನಾವು ಸಣ್ಣ ಮಕ್ಳು ಇದ್ದಾಗ ಟೀ ಅಥವಾ ಕಾಫಿ ಆಗಿರ್ಬೋದು, ಆವಾಗ ಚಪಾತಿ ಏನ್ ಉಳ್ದಿರುತ್ತೆ, ಅಥವಾ ಅಕಸ್ಮಾತ್ ಬೆಳಗ್ಗೆ ಟೈಮಲ್ಲಿ ಚಪಾತಿ ಮಾಡ್ತಾ ಇದ್ರು ಅಮ್ಮ ಒಂದೊಂದು ಟೈಮು. ಸೊ ಅವಾಗೆಲ್ಲ ಲೈಕ್ ಅದನ್ನ ಟೀ ಅಥವಾ ಕಾಫಿಲಿ ಹತ್ಕೊಂಡು ತಿಂತಾ ಇದ್ವಿ. ಎಷ್ಟು ಚೆನ್ನಾಗಿರೋದು ಅಂತಂದ್ರೆ, ಇವನ್ ಮಂಡಕ್ಕಿ ಕೂಡ ಕಾಫಿಲಿ ಹಾಕೊಂಡು ಲೈಕ್ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರು. ಒಂದ್ 2-3 ಸಲ ಮಂಡಕ್ಕಿ ಹಾಕೊಂಡು ದೊಡ್ಡ ಕಪ್ ಆಫ್ ಕಾಫಿಲಿ ಲೈಕ್ ಐ ವಾಸ್ ಈಟಿಂಗ್. ಸೊ ಅಷ್ಟು ನನ್ನ ಫೇವ್ರೆಟ್ ಚೈಲ್ಡ್ಹುಡ್ ಮೆಮೊರೀಸ್ ನೆನ್ಸ್ಕೊಂಡ್ರೆ ಲೈಕ್ ಎಷ್ಟು ಸುಂದರವಾದ ಕ್ಷಣಗಳು ಮತ್ತೆ ವಾಪಸ್ ಬರೋದಿಲ್ವಲ್ಲ. ಲೈಕ್ ವಿ ಕಾಂಟ್ ಗೋ ಬ್ಯಾಕ್, ಎಂಜಾಯ್ ದ ಬ್ಯೂಟಿಫುಲ್ ಮೂಮೆಂಟ್. ಸೊ ಇದಾದ್ಮೇಲೆ ಮಲ್ಗೋ ಟೈಮು. ಸೊ ರಿಷಿಗೆ ಅಂತ ಟೈಮಲ್ಲಿ ಏನಾದ್ರು ತಿನ್ಬೇಕು ಅಂತ ನೆನಪಾಗುತ್ತೆ, ಮಲಗಬೇಕಂತ ನೆಪಕ್ಕೆ. ಸೊ ಹಾಗಾಗಿ ಅವ್ನಿಗೆ ಒಂದು ಕಿತ್ಲೆನ್ ಕೊಟ್ಬಿಟ್ಟು ನಾನು ಐ ವಾಸ್ ಜಸ್ಟ್ ಶೂಟಿಂಗ್ ಫಾರ್ ಮೈ ವ್ಲಾಗ್. ಸೊ ಸ್ವಲ್ಪ ಸ್ಕ್ರೋಲ್ ಮಾಡಿಬಿಟ್ಟು ಮಲ್ಗೋಕ್ಕಿಂತ ಮುಂಚೆ ಇದಾದ್ಮೇಲೆ ನಾನು ಸ್ವಲ್ಪ ಬಾಡಿ ಕೇರ್ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಐ ಆಮ್ ಅಪ್ಲೈಯಿಂಗ್ ಸಮ್ ಲೋಷನ್ ಟು ಮೈ ಎನಿ ಲೋಷನ್ ಇದೆ ಅಂತ ಪರ್ಟಿಕ್ಯುಲರ್ ಏನಿಲ್ಲ, ಎನಿ ಲೋಷನ್ ಯು ಕ್ಯಾನ್ ಅಪ್ಲೈ ಆ್ಯಂಡ್ ಸ್ಲೀಪ್ ಸೊ ದಟ್ ಟು ಕೀಪ್ ಮೈ ಸ್ಕಿನ್ ಮಾಯ್ಸ್ಟ್ ಆ್ಯಂಡ್ ಹೆಲ್ದಿ. ಆ್ಯಂಡ್ ಇದಾದ್ಮೇಲೆ ನೋಡ್ತಾ ಇದ್ರೆ ಒಂದೆರಡು ಪಿಂಪಲ್ ಪಾಪಪ್ ಆಗಿಬಿಟ್ಟಿದೆ, ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ಆ್ಯಂಡ್ ಇದಾದ್ಮೇಲೆ ಇದು ನೆಕ್ಸ್ಟ್ ಮಾರ್ನಿಂಗು ಸ್ವಲ್ಪ ಆಯಿಲ್ ಮಾಡೋಣ ಅಂತ ಅಂದ್ಕೊಂಡು ಐ ಆಮ್ ಆ್ಯಡಿಂಗ್ ಸಮ್ ರೋಸ್ಮೆರಿ ಟು ಕೋಕೋನಟ್ ಆಯಿಲ್. ಸ್ವಲ್ಪ ಕೋಕೋನಟ್ ಆಯಿಲ್ನ ಬಿಸಿ ಮಾಡಿಕೊಂಡು ಅದು ಸ್ವಲ್ಪ ಮೀಡಿಯಮ್ ತಣ್ಣಗಾದ್ಮೇಲೆ ಒಂದು 5-6 ಡ್ರಾಪ್ ಅಷ್ಟು ರೋಸ್ಮೆರಿ ಆಯಿಲ್ನ ಹಾಕ್ಕೊಂಡು ಯು ಕ್ಯಾನ್ ಯೂಸ್ ಇಟ್. ಇದಾದ್ಮೇಲೆ ನಾನು ಸ್ವಲ್ಪ ಎಲ್ಲ ನೀಟಾಗಿ ಹೇರ್ ವಾಶ್ ಮಾರನೇ ದಿನ ಮಾಡ್ತೀನಿ. ಸೊ ಆಗ 1 ಡೇ ಕಂಪ್ಲೀಟಾಗಿ ಬಿಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಡೇಗೆ ಹೇರ್ ವಾಶ್ಗೆ ಕರೆಕ್ಟಾಗಿ ಆಗುತ್ತೆ 1 ಡೇ ಬಿಟ್ಟರೆ ಆಯಿಲಿಂಗ್ ಮಾಡಿಕೊಂಡು. ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.